ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಫೈಟ್ ಶುರುವಾಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ರಮೇಶ್ ಕತ್ತಿ ನಡುವೆ ಪೈಪೋಟಿ ಪ್ರಾರಂಭ ಆಗಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರ ಕೋಟೆ. ಹಲವು ವರ್ಷಗಳಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಲಿ ಸಂಸದರಾಗಿದ್ದಾರೆ. ರಮೇಶ್ ಕತ್ತಿ ಪ್ರಬಲವಾದಂತಹ ಒಬ್ಬ ಪೈಪೋಟಿ ಕೊಡುವ ನಾಯಕ. ಬಹಿರಂಗವಾಗಿ ಟಿಕೆಟ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈಗ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿರುವಂತಹ ಕ್ಷೇತ್ರ ಈ ಚಿಕ್ಕೋಡಿ ಕ್ಷೇತ್ರ. ಕಳೆದ ಲೋಕಸಭಾ ಚುನಾವಣೆ ವೇಳೆ ಜೊಲ್ಲೆಗೆ ಟಿಕೆಟ್ ನೀಡಿತ್ತು ಹೈಕಮಾಂಡ್. ಆಗಲೂ ಕೂಡ ಕತ್ತಿ ಬಹಳ ಪೈಪೋಟಿ ಕೊಟ್ಟಿದ್ರು. ಅಂದಿನಿಂದ ಇಬ್ಬರು ನಾಯಕರ ಮಧ್ಯೆ ಕೂಡ ಮುಸುಕಿನ ಗುದ್ದಾಟ ನಡೆದಿತ್ತು. ಎರಡನೇ ಅವಧಿಗೂ ಟಿಕೆಟ್ ಸಿಗುವಂತಹ ವಿಶ್ವಾಸದಲ್ಲಿ ಸಂಸದ ಜೊಲ್ಲೆ ಇದ್ದಾರೆ. ಆದರೆ ಈಗ ಬಹಿರಂಗವಾಗಿ ಟಿಕೆಟ್ಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಾನು ಕೂಡ ಆಕಾಂಕ್ಷಿ, ನನಗೂ ಟಿಕೆಟ್ ಕೊಡ್ತಾರೆ ಅನ್ನೋ ಭರವಸೆ ಇದೆ ಅಂತೇಳಿ. ಯಾಕಂದರೆ ನೋಡಿ, ರಮೇಶ್ ಕತ್ತಿ ಅವರು ಚಿಕ್ಕೋಡಿಯಿಂದನೇ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರು, ಅಲ್ಲಿ ಸೋತರು. ಅಲ್ಲಿ ಹುಕ್ಕೇರಿ ವಿರುದ್ಧ, ಗಣೇಶ್ ಹುಕ್ಕೇರಿ ವಿರುದ್ಧ ನಿಂತ್ಕೊಂಡಿದ್ರು, ಅಲ್ಲಿ ಸೋತರು. ಅವರು ಒಂದ್ಸರಿ ಲೋಕಸಭಾ ಸಂಸದರು ಕೂಡ ಆಗಿದ್ರು, ಒಂದ್ಸರಿ ಮತ್ತೆ ಸೋತರು ಇದೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ. ಅದಾದಮೇಲೆ ಏನಾಯಿತು, ಕಳೆದ ಬಾರಿ 2019ರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಟ್ಟರು. ಆಗ ರಮೇಶ್ ಕತ್ತಿ ಮುನಿಸ್ಕೊಂಡಿದ್ರು. ಆದರೆ ಮತ್ತೆ ಆ ಮುನಿಸನ್ನು ಬಗೆಹರಿದು ಅವರು ಒಟ್ಟಿಗೆ ಕೆಲಸ ಮಾಡಿದರು. ಆದರೆ ಈಗ ಅವರು ಮತ್ತೆ ತಮ್ಮ ಆಸೆಯನ್ನು ಚಿಗುರೊಡಿಸ್ತಾ ಇದ್ದಾರೆ. ನನಗೂ ಕೂಡ ಟಿಕೆಟ್ ಕೊಡುತ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಈ ಬಾರಿ ಟಿಕೆಟ್ ಕೈ ತಪ್ಪುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಬೆಳಗಾವಿ ಓವರಾಲ್ ನೋಡೋದಾದರೆ ಸ್ವಲ್ಪ ಕಾಂಗ್ರೆಸ್ನದ್ದು ಹವಾ ಇದೆ ವಿಧಾನಸಭೆ ಚುನಾವಣೆ ರಿಸಲ್ಟ್ ಆದ ನಂತರ. ಬಟ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ನೋಡಿದರೆ ಅಲ್ಲಿ ಸ್ವಲ್ಪ ಕಾಂಗ್ರೆಸ್ದ ಶಾಸಕರೇ ಗೆದ್ದು ಬಂದಿದ್ದಾರೆ ಹೆಚ್ಚಿಗೆ. ಹಾಗಾಗಿ ಈಗ ರಮೇಶ್ ಕತ್ತಿ ಕೊಟ್ಟರೆ ಲಾಭನ ಅಥವಾ ಅಣ್ಣಾ ಸಾಹೇಬ್ ಕೊಡಬಹುದಾ, ಈ ರೀತಿ ಲೆಕ್ಕಾಚಾರಗಳು ಇನ್ನು ನಡೀತಾ ಇದೆ. ಬಟ್ ಫೈನಲ್ ಆಗಿಲ್ಲ ಯಾರಿಗೆ ಕೊಡಬೇಕು ಅಂತ. ಹೈಕಮಾಂಡ್ದವ್ರು ನಿರ್ಣಯ ತಗೋತಾರೆ ಅಂತ ಹೇಳಿಲ್ಲ. ಯಾರು ಅನ್ನೋದವ್ರು ಹೈಕಮಾಂಡ್ದವ್ರು ನಿರ್ಣಯ. ಈಗ ನಾನು ಆಗ್ತೀನೋ ಅವ್ರು ಆಗ್ತೀನೋ ಮತ್ತೊಬ್ರು ಆಗ್ತಾರೋ ಮತ್ತೊಬ್ರು, ಎಲ್ಲರೂ ಕೂಡ ಪ್ರಯತ್ನ ಮಾಡೋಕ್ಕೆ ಸ್ವತಂತ್ರದ, ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ಸರ್, ಈಗ ನೀವು ಕೂಡ ಸಿದ್ಧತೆ ಮಾಡ್ಕೋತಾ ಇದ್ದೀರಿ. ಹೌದು, ನಾವಂತೂ ಅಲ್ಲ, ಯಾವಾಗಲಿದ್ದರೂ ಕೂಡ ಸಿದ್ಧತೆಯಲ್ಲಿ ಇರ್ತೀವಿ, ಸಿದ್ಧತೆ ಮಾಡ್ಕೋತಾ ಇರ್ತೀವಿ. ಆದರೂ ಕೂಡ ಹೈಕಮಾಂಡ್ ಏನು ನಿರ್ಣಯಿತೋ ಅದಕ್ಕೆ ನಾವು ಬದ್ಧರಿದೆ. ನಮ್ಮದು ಒಂದೇ ಕ್ಷೇತ್ರ ಉಳಿದಿಲ್ಲ. ಇವತ್ತು 540 ಕ್ಷೇತ್ರದಲ್ಲಿ ಕೂಡ ನಾವು ಬೇಗನೆ ನಿರ್ಣಯ ತಗೊಳ್ಳಿ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಮತ್ತು ಈ ವರ್ಷ ಬೇಗನೆ ನಿರ್ಣಯ ತೊಗೊಳ್ಬೋದು ಅಂತ ಅನಿಸ್ತದೆ. ಹೌದು, ಎಲ್ಲರಿಗೂ ಇರ್ತದೆ. ಇದೊಡ್ರಿ ಇದ್ದವ್ರಿಗೆ ಎಲ್ಲರಿಗೆ ನಮಗೆ ಸಿಗಲಂಥದ್ದು ಇರ್ತದೆ. ಮತ್ತು ಎಲ್ಲರೂ ಯಾರು ಹೊರಗಿನವ್ರ ಪ್ರಯತ್ನ ಅವ್ರಿಗೂ ಕೂಡ ಸ್ವತಕ್ಕಾಗಿ ಎಲ್ಲರಿಗೂ ಸ್ವಂತಕ್ಕೆ ನಮಗೆ ಸಿಗ್ತದೆ ಅಂತ ಇರ್ತದೆ. ಎಲ್ಲರೂ ಯಾರು ಪ್ರಯತ್ನ ಮಾಡ್ತಾರೆ ಹೇಳಿ, ಪ್ರಯತ್ನ ಮಾಡೋದು ಬಿಟ್ಬಿಡ್ತಾರೆ ಎಲ್ಲರೂ. ಹೌದು, 100% ಅದ, 100% ಕಾನ್ಫಿಡೆನ್ಸ್ ಅದ. ನಾವು ತಿರುಗಾಡ್ತೀವಿ. ಹೈಕಮಾಂಡ್ದವ್ರು ನಿರ್ಣಯ ತಗೋತಾರೆ ಅಂತ ಹೇಳಿಲ್ಲ. ಯಾರು ಅನ್ನೋದವ್ರು ಹೈಕಮಾಂಡ್ದವ್ರು ನಿರ್ಣಯ. ಈಗ ನಾನು ಆಗ್ತೀನೋ ಅವ್ರು ಆಗ್ತೀನೋ ಮತ್ತೊಬ್ರು ಆಗ್ತಾರೋ ಮತ್ತೊಬ್ರು, ಎಲ್ಲರೂ ಕೂಡ ಪ್ರಯತ್ನ ಮಾಡೋಕ್ಕೆ ಸ್ವತಂತ್ರದ, ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ಅಂತಾರೆ. ಶ್ರೀಧರ್, 2019ರಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು, ಜೊಲ್ಲೆಗೆ ಫೈನಲ್ ಮಾಡಿದ್ರು. ಈಗ ಇಬ್ಬರು ಪ್ರಬಲವಾದಂಥ ಪೈಪೋಟಿನೇ ಕೊಡ್ತಾ ಇದ್ದಾರೆ, ಪ್ರಬಲ ನಾಯಕರು ಕೂಡ ಹೌದು. ಫೈನಲಿ ಯಾವ ಮಾನದಂಡದ ಮೇಲೆ ಇಲ್ಲಿ ಆಯ್ಕೆ ಖಚಿತ ಆಗ್ಬೋದು? ಜೊತೆಗೆ ಈಗ ಒಬ್ಬರಲ್ಲಿ ಒಬ್ಬರಿಗೆ ಬಿಟ್ಟರೆ ಅದು ಏನಾದರೂ ಎಫೆಕ್ಟ್ ಆಗ್ಬೋದು ಹಾಗಾದರೆ? ಪ್ರಭು, ಏನು ಲೋಕಸಭೆ ಚುನಾವಣೆಗೆ ಈಗಾಗಲೇ ಬಿಜೆಪಿ ಭರ್ಜರಿ ತಯಾರಿ ಆರಂಭಿಸಿದೆ. ಈಗ ಬಿಜೆಪಿ ಆಂತರಿಕ ವಲಯದಲ್ಲಿ ಟಿಕೆಟ್ಗಾಗಿ ಪೈಪೋಟಿ ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಏನು ಚಿಕ್ಕೋಡಿ ಲೋಕಸಭೆ ಇದೆ, ಚಿಕ್ಕೋಡಿ ಲೋಕಸಭೆಯಲ್ಲಿ ಈಗಾಗಲೇ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಇರ್ತಕ್ಕಂಥದ್ದು, ಜೊತೆಗೆ ಮಾಜಿ ಸಂಸದ ರಮೇಶ್ ಕತ್ತಿ, ಇವರಿಬ್ಬರ ಮಧ್ಯೆ ಕೂಡ ಟಿಕೆಟ್ ಫೈಟ್ ನಡೀತಾ ಇದೆ. ಯಾಕಂದ್ರೆ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಎರಡನೇ ಅವಧಿಗೆ ಈಗ ಟಿಕೆಟ್ ಅನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ಲೋಕಸಭಾ ಮತಕ್ಷೇತ್ರದಲ್ಲಿ ಆಗಿರ್ಬೋದು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ತಂದೆ ಆದಂತ ವರ್ಚಸ್ಸನ್ನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ BL ಸಂತೋಷ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತವರು. ಯಾಕಂದ್ರೆ ಕತ್ತಿ ಬ್ರದರ್ಸ್ ಅಂತ ಪ್ರಭಾವಿಗಳಿದ್ದಂತ ಸಂದರ್ಭದಲ್ಲೇ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಟಿಕೆಟ್ ಅನ್ನ ಕೈ ತಪ್ಪಿಸಿ ಅಣ್ಣಾ ಸಾಹೇಬ್ ಜೊಲ್ಲೆ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡಿದ್ರು. ಅದ ನಂತರ 1 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬಂದಿದ್ರು. ಈಗ ಕೂಡ ಏನಂದ್ರೆ ಬಹಿರಂಗವಾಗಿ ರಮೇಶ್ ಕತ್ತಿ ಕೂಡ ಈಗ ಟಿಕೆಟ್ ಅನ್ನ ಕ್ಲೇಮ್ ಮಾಡ್ತಾ ಇದಾರೆ. ಯಾಕಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾವುದೋ ಕಾರಣಕ್ಕೆ ನನ್ನ ಟಿಕೆಟ್ ಮಿಸ್ ಆಗಿತ್ತು, ಈ ಬಾರಿ ನನಗೆ ಟಿಕೆಟ್ ಅನ್ನ ಕೊಡಿ, ಎಲ್ಲಾದ್ರೂ ಒಂದ್ ಕಡೆ ನನಗೆ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳುವ ಮೂಲಕ ಮೊದಲಿಗೆ ಚಿಕ್ಕೋಡಿ ಟಿಕೆಟ್ ಕೇಳ್ತಾ ಇದ್ದಾರೆ. ಒಂದ್ ವೇಳೆ ಚಿಕ್ಕೋಡಿ ಟಿಕೆಟ್ ಕೊಡದಿದ್ರೆ ಬೆಳಗಾವಿಗೆ ಟಿಕೆಟ್ ಕೊಡಿ ಅನ್ನೋ ಅರ್ಥದಲ್ಲಿ ಕೂಡ ರಮೇಶ್ ಕತ್ತಿ ಏನು ಬಿಜೆಪಿಯ ವರಿಷ್ಠರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಬೆಳಗಾವಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಎರಡು ಲೋಕಸಭೆಯಲ್ಲಿ ಲಿಂಗಾಯತ್ ಮತಗಳೇ ನಿರ್ಣಾಯಕ. ಹಾಗಾಗಿ ಚಿಕ್ಕೋಡಿಗೆಯಲ್ಲಿ ಈಗಾಗಲೇ ರಮೇಶ್ ಕತ್ತಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಮಧ್ಯೆ ಪೈಪೋಟಿ ನಡೆದಿದೆ. ಯಾಕಂದ್ರೆ ಟಿಕೆಟ್ ಏನು ಕಳೆದ ಲೋಕಸಭೆ ಚುನಾವಣೆ ಟಿಕೆಟ್ ಕೈ ತಪ್ಪಿದ್ರಿಂದ ಕತ್ತಿ ಮತ್ತು ಜೊಲ್ಲೆ ಮಧ್ಯೆ ಏನು ಒಂದಿದೆ, ಆ ಮುಸುಕಿನ ಗುದ್ದಾಟ ನಿರಂತರವಾಗಿ ನಡ್ಕೊಂಡು ಬಂದಿತ್ತು. ಅದರ ಒಂದು ಭಾಗವಾಗಿ ಈಗ
ಟಿಕೆಟ್ ಪೈಪೋಟಿ ಬಹಿರಂಗವಾಗಿದೆ. ಇಬ್ಬರು ನಾಯಕರು ಕೂಡ ಲಕ್ಷ್ಮಣ್ ಸವದಿಯನ್ನ ಬಿಜೆಪಿ ಕರೆತರುವಂತ ಏನೊಂದು ಟಾಸ್ಕ್ ಕೊಡ್ಲಾಗಿದೆಯೋ ಆ ಟಾಸ್ಕ್ ನಲ್ಲಿ ಕೂಡ ಇಬ್ರು ನಾಯಕರಿದ್ದಾರೆ. ಇಬ್ರು ಕೂಡ ಅಷ್ಟೇ ಆಸಕ್ತಿಯನ್ನು ವಹಿಸ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಈ ಬಾರಿ ಟಿಕೆಟ್ಗಾಗಿ ಸಾಕಷ್ಟು ಈಗ ಗಿಟ್ಟಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಕಸರತ್ತು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಅಂತ ಬರ್ತನ ಕೂಡ ತೋರಿಸ್ತಾ ಇದ್ದಾರೆ. ಮತ್ತು ಈಗ ಇಬ್ಬರು ನಾಯಕರು ಘಟಾನುಘಟಿ ನಾಯಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮದೇ ಆದಂತ ಒಂದು ವರ್ಚಸ್ಸನ್ನು ಕೂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವರಿಷ್ಠರ ಜೊತೆಗೆ ಹೊಂದಿದ್ದಾರೆ. ಈ ಬಾರಿ ಲೋಕಸಭೆ ಚುನಾವಣೆ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನುವಂತ ಒಂದು ಕುತೂಹಲ ಈಗ ಬಿಜೆಪಿ ಪಾಳೆ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಒಂದ್ ಕಡೆ ರಮೇಶ್ ಕತ್ತಿಗೆ ಒಂದ್ ವೇಳೆ ಟಿಕೆಟ್ ಸಿಗದಿದೆ, ಅದು ಬೆಳಗಾವಿ ಆಗಿರ್ಬೋದು, ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು, ಟಿಕೆಟ್ ಕೊಡದೇ ಇದ್ರೆ ಆಗ ರಮೇಶ್ ಕತ್ತಿಗೆ ಬಿಜೆಪಿ ಬಿಡ್ತಾರೆ, ಕಾಂಗ್ರೆಸ್ ಸೇರ್ತಾರೆ ಅನ್ನೋಂಥ ಚರ್ಚೆಗಳು ಕೂಡ ನಡೆದಿದ್ವು. ಅವೆಲ್ಲವೂ ಕೂಡ ಒಂದು ಯಾವುದೇ ಕಾರಣಕ್ಕೂ ಪಕ್ಷ ಬಿಡೋದಿಲ್ಲ ಅನ್ನೋಂಥ ಮಾತನ್ನ ಇಲ್ಲಿ ರಮೇಶ್ ಕತ್ತಿ ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೂ ಕೂಡ ಈಗ ಚಿಕ್ಕೋಡಿ ಲೋಕಸಭೆಯಲ್ಲಿ ಇಬ್ಬರು ನಾಯಕರ ಮಧ್ಯೆ ಟಿಕೆಟ್ಗಾಗಿ ತೀವ್ರವಾದಂತ ಪೈಪೋಟಿ ಮುಂದುವರೆದಿದೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.